ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ಹಿಂದೂ ಸ್ವಯಂ ಸೇವಕರ ಮೇಲೆ ಈಗಾಗಲೇ ಒಂದು ನೋಟಿಸನ್ನು ಆರಕ್ಷಕ ಇಲಾಖೆ ಅರ್ಥಾತ್ ಪೊಲೀಸ್ ಇಲಾಖೆ ಜಾರಿ ಮಾಡಿದೆ. ಅಕ್ಷಯ್ ರಜಪೂತ್ ಮತ್ತು ನರಸಿಂಹ ಮಾಣಿ ಎನ್ನುವವರ ಹೆಸರಲ್ಲಿ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ. ನಾವು ಪೊಲೀಸ್ ಇಲಾಖೆಯನ್ನು ಆಗ್ರಹ ಮಾಡ್ತೇವೆ, ಸಮಾಜವನ್ನು ಜಾಗೃತಿಗೊಳಿಸುವಂತಹ ಯುವಕರ ಮೇಲೆ ನೀವು ನಾನಾ ರೀತಿಯ ಮೊಕದ್ದಮೆಗಳನ್ನು ಹಾಕಿ ಅವರನ್ನು ಕೈಕಟ್ಟಿ ಹಾಕುವಂತಹ ಅಥವಾ ಅವರನ್ನು ದಮನಿಸುವಂತಹ ಪ್ರಕ್ರಿಯೆಯನ್ನು ನೀವುಗಳು ಹಿಂದೆ ಬಿಟ್ಟರೆ ಒಳ್ಳೆಯದು ಅಂತ ನಮಗನ್ನಿಸ್ತದೆ. ಸರ್ಕಾರ ಇದರ ಮೇಲೆ ಆ ಸರಹದ್ದಿನಲ್ಲಿರುವಂಥ ಯಾರೋ ಒಬ್ಬರು ಲೀಡರು ಇದರ ಬಗ್ಗೆ ಕುಮ್ಮಕ್ಕು ಕೊಡುವುದು, ನಾನಾ ರೀತಿಯಲ್ಲಿ ಅವರ ಮೇಲೆ ಅವಹೇಳನ ಮಾಡೋದು, ಆಗ್ಗೆ ನೋಟಿಸ್ಗಳನ್ನು ಜಾರಿ ಮಾಡಿ ಅವರನ್ನು ಒಂಥರ ಕ್ರಿಮಿನಲ್ ರೀತಿ ನೋಡೋದು, ಇದು ಸುತರಾಮ್ ಒಳ್ಳೆಯದಲ್ಲ. ಹಾಗಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ, ಇಂತಹ ಹಿಂದೂ ಸ್ವಯಂ ಸೇವಕರನ್ನು, ಹಿಂದೂ ಕಾರ್ಯಕರ್ತರನ್ನು ದಮನಿಸುವ ಈ ಪ್ರಕ್ರಿಯೆಗಳು ಇದು ಒಳ್ಳೆಯದಲ್ಲ. ಸರ್ಕಾರಕ್ಕೂ ಕೆಟ್ಟ ಹೆಸರನ್ನು ತರುತ್ತೆ, ಪೊಲೀಸ್ ಇಲಾಖೆಗೂ ಇದು ಕೆಟ್ಟ ಹೆಸರನ್ನು ತರುತ್ತೆ. ಕ್ರೈಮ್ ಕಡಿಮೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕಾನೂನು ಇರೋದು, ಇಲಾಖೆಗಳಿರೋದು. ಕ್ರೈಮ್ ಹೆಚ್ಚಾಗ್ತಾ ಹೋಗಬಾರ್ದು. ನೀವೇ ಅದಕ್ಕೆ ಎಡೆ ಕೊಟ್ಟರೆ ಇನ್ನು ಮುಂದೆ ಸಮಾಜ ಏನು ಮಾಡಬೇಕು? ಹಾಗಾಗಿ ಪೊಲೀಸ್ ಇಲಾಖೆ ಇದರಿಂದ ಎಚ್ಚೆತ್ತುಕೊಳ್ಳಬೇಕು. ಇವತ್ತಿನ ಸನ್ನಿವೇಶದಲ್ಲಿ ಗಾಂಜಾ ನಶೆ ಅಥವಾ ಅಮಲಿನ ನಶೆ ಇದೆಲ್ಲವೂ ಸಮಾಜವನ್ನು ಹಾಳು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಸ್ವಲ್ಪ ಕಾರ್ಯಾಚರಣೆ ಆದರೆ ಒಳ್ಳೆಯದು ಅಂತ ನಾವು ಭಾವಿಸ್ತೇವೆ. ಇನ್ನು ಹಿಂದೂ ಸಮಾಜದ ಯುವಕರನ್ನು ಪದೇ ಪದೇ ಠಾಣೆಗೆ ಕರೆಸೋದು, ಅವರ ಕೈಯಿಂದ ಪದೇ ಪದೇ ನೀವುಗಳು ಪತ್ರ ಮಾಡೋದು, ಇದೆಲ್ಲ ಕಾನೂನಿನ ವ್ಯವಸ್ಥೆ ಅಂತಂದರೂ ಕೂಡ ಹಿಂಸಿಸುವುದು ಸುತರಾಮ್ ಸಮಾಜಕ್ಕೆ ಒಳ್ಳೆಯದಲ್ಲ. ಒಂದಲ್ಲ ಒಂದು ದಿವಸ ಹಿಂದೂ ಸಮಾಜ ತಿರುಗಿ ಬೀಳಬಹುದು. ಆವಾಗ ತುಂಬ ಕಷ್ಟ ಅಂತ ಅನ್ನಿಸ್ಬೋದು. ಯಾಕೆ ಅಂತ ಕೇಳಿದರೆ ಪದೇ ಪದೇ ನೋವು ಕೊಡುವುದು ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಹಾಗಿರುವುದರಿಂದ ಕಾರ್ಯಕರ್ತರು, ಸ್ವಯಂ ಸೇವಕರು ಸಮಾಜದ ಏಳಿಗೆಗಾಗಿ ದುಡಿಯುತ್ತಾರೆ, ಸಮಾಜದ ಒಳ್ಳೆಯದಕ್ಕಾಗಿ ದುಡಿಯುತ್ತಾರೆ, ಸಮಾಜದ ವ್ಯವಸ್ಥೆಗಾಗಿ ದುಡಿಯುತ್ತಾರೆ. ಅದು ಗೋಹತ್ಯೆಯ ವಿಷಯ ಇರಬಹುದು, ಲವ್ ಜಿಹಾದಿನ ವಿಷಯ ಇರಬಹುದು, ಲ್ಯಾಂಡ್ ಜಿಹಾದ್ ವಿಷಯ ಇರಬಹುದು. ಎಲ್ಲ ವಿಷಯಗಳಲ್ಲಿ ಅವರು ತಮ್ಮದಾದ ದೇಹವನ್ನು ಮುಡಿಪಾಗಿಟ್ಟು ಯಾವುದೇ ಮರಣದ ಅಂಜಿಕೆ ಇಲ್ಲದೆ ಕರ್ತವ್ಯವನ್ನು ಮಾಡ್ತಾರೆ. ಹಾಗಿರುವುದರಿಂದ ಈ ಎಲ್ಲ ವಿಷಯಗಳಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾವುದೇ ರೀತಿಯಲ್ಲಿ ಕುಮ್ಮಕ್ಕಿಗೆ ಪ್ರಚೋದನೆ ಕೊಡದೆ ಸಮಾಜವನ್ನು ಶಾಂತಿಯುತವಾಗಿ ನಡೆಸುವಲ್ಲಿ ಕಾರಣವಾಗಬೇಕು ಅಂತ ಹೇಳಿ ಈ ಮೂಲಕ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೇವೆ. ಜೈ ಶ್ರೀರಾಮ್.